ಸೊ ನೋಡಿ ನಾವೀಗ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಹೋಗ್ತೀವಿ. ಹೋಗಿ ನೀವೇ ನೋಡಿ ಏನಂತ ಮಾಡ್ತೀವಿ ಅಂತ. ನೋಡಿ ನಮ್ಮ ಜೊತೆ ಇದ್ದಾರೆ ಹೊಸ ಗೆಸ್ಟ್, ಯೂಟ್ಯೂಬಿಗೆ ಎಂಟ್ರಿ ಮಾಡ್ತಾ ಇರೋರು. ಯಾರು ಅಂತ ನೀವು ಗೆಸ್ ಮಾಡಿ, ಯಾರು ಇರ್ಬೋದು ಇವರು ಅಂತ. ಬೆಂಗಳೂರು ಹತ್ರ ಒಂದು ಡಿಫ್ರೆಂಟ್ ವೀಕೆಂಡ್ ಸ್ಪಾಟ್ ಬೇಕಾ? ಹಾಗಾದ್ರೆ ಪ್ರಾಣಿ ದ ಪೆಟ್ ಸೆಂಚುರಿ ಟ್ರೈ ಮಾಡಿ. ಇದು ಝೂ ಅಲ್ಲ, ರೆಸ್ಕ್ಯೂಡ್ ಅನಿಮಲ್ಸ್ ಇರೋ ಶೆಲ್ಟರ್. ಇಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರ ಕೊಡ್ಬೋದು, ಅವುಗಳನ್ನ ಪೆಟ್ ಮಾಡ್ಬೋದು. ಒಮ್ಮೆ ಹೋದ್ರೆ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ಖಂಡಿತ ಇಷ್ಟ ಆಗತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಬಂದಿದ್ವಿ. ಸೊ ಸೆಕೆಂಡ್ ಟೈಮ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ನ ಅಪ್ಪ, ಮೈ ಫಾದರ್. ಸೊ ಇಲ್ಲಿ ಫಸ್ಟ್ ನಾವು Usually, emus are from Australian grassland. The grassland, it will be green in color only. That's why you can see the egg. It's an emerald green in color. It will easily help them to camouflage in the wild. It's a real shell, real egg, but it's unfertile egg. ಓಕೆ. Okay, natural egg. You guys can touch it. Her name is Ellie. ಎಲ್ಲಿ? You want to hug now? No, no. Support your shoulder. A few days back she got hurt. Now she is recovering. ಕುದುರೆ ಕ್ರಾಸ್ ಬ್ರೀಡ್ ಇದು ಕ್ರಾಸ್ ಬ್ರೀಡು. ಇದು Her name is Lakshmi. Lakshmi is elder one. ಓಕೆ. Okay, Lakshmi's son Freaky here, a young one. Julie and Jane. ಕತ್ತೆ. I'll give you grass, you can feed them. At the morning time and all, they will be very active. Stretch your hand like me. Stretch your hand like me. Don't worry, don't worry. ಒಂದು ಕೈ ಮುಂದೆ ಮಾಡಿ ಈ ಥರ ಸ್ವಲ್ಪ ಫುಡ್ ಕೊಡ್ತೀನಿ ಅವ್ರಿಗೆ. ಓಡಾಡ್ತೀನಿ, ತುಂಬ ಓಡಾಡ್ತೀನಿ. ಓಡಾಡೋದು ಬೇಡ, ನಿತ್ಕೊಂಡಲ್ಲೇ ಇರಿ ಹೇಳಿ. ಕಾಲು ಕಾಲು ಬುಡಕ್ಕೆ ನೋಡ್ಕೇಸಣ ಕೆಳಗೆ. ಫ್ಲಾಶ್ ಆನ್ ಇದು ಮೊಬೈಲ್ ಕೊಡು. ಕೆಳಗಡೆ ನೋಡ್ಕ, ಇದು ಮಾಡಬೇಡ. ಸರ್ ಇದು ಸನ್ಫ್ಲವರ್ ಸೀಡ್, ಸೂರ್ಯಕಾಂತಿ ಬೀಜ ಕೇಳಿದ್ದೀರಲ್ವಾ? ಸೂರ್ಯಕಾಂತದಲ್ಲಿ ದೊಡ್ಡ ಸೂರ್ಯಕಾಂತಿ ಬೀಜ ಬರುತ್ತೆ, ಸಣ್ಣದಾಗೂ ಬರುತ್ತೆ. ಎಳ್ಳು ತಿಂತವೆ, ಎಳ್ಳು. ಹೌದು, ಎಲ್ಲ ಥರ ಈ ಧಾನ್ಯಗಳು ಬರುತ್ತಲ್ವಾ, ಎಲ್ಲ ಥರ ಧಾನ್ಯಗಳು ಬರುತ್ತೆ. ನಾವು ಹೊಲದಲ್ಲಿ ಎಲ್ಲ ಹಾಕಿದಾಗ ನೀವು ಕಟ್ ಮಾಡ್ಕೊಂಡು ಹೋಗಿ ಹೌದು, ಮಾಡ್ಕೊಂಡು ತಿಂತವೆ. ಹೌದು. ನೀನು ಹಿಂಗೆಲ್ಲ ಮಾಡಿದ್ರೆ ಜನ ಎಲ್ಲ ಜೊತೆಲಿ ಹೋಗ್ತಾರೆ. ಈ ಕಡೆ ಸ್ವಲ್ಪ ದೂರ ಐತೆ, ಎರಡು ಕೈನ ದೂರ ಇದೆ. ಒಂದು ಕೈ ಈ ಥರ ಮಾಡಿ, ಒಂದು ಸ್ವಲ್ಪ ದೂರ ಐತೆ. ತಲೆ ಮೇಲೆ ಒಂದಿದೆ. ಅಲ್ಲ, ಅದಕ್ಕೆ ಹಿಂಗೆ ಇದು ಮಾಡಿದ್ವಲ್ಲಿ. ಚಂದ ನಿದ್ದೆ ಮಾಡ್ತಾ ಇದ್ದೀವಿ.
ನೀವೆಲ್ಲ ಹೆಬ್ಬಾವ್ ಕೇಳಿದಿರಲ್ಲ, ಹೆಬ್ಬಾವ್ ಜಾತಿಗೆ ಬರುತ್ತೆ. ಇವಾಗ ಹೆಬ್ಬಾವ್ ಆಗಿದ ತಕ್ಷಣ ನಾವೇನು ಕೊಡ್ತೀವಿ, ಎಲ್ಲ ಹೆಬ್ಬಾವ್ ತುಂಬಾ ಜಾಸ್ತಿ ದೊಡ್ಡದಾಗಿರುತ್ತೆ ಅಂತೇಳಿ. ಎಲ್ಲ ಹೆಬ್ಬಾವ್ ಇಲ್ಲ, ಕೆಲವೊಂದು ಜಾತಿ ಹೆಬ್ಬಾವ್ ಮಾತ್ರ ದೊಡ್ಡ ಸೈಜ್ ಬರುತ್ತೆ. ಇದು ಒಂದು ಸಣ್ಣ ಜಾತಿ ಹೆಬ್ಬಾವ್. ಸಣ್ಣ ಜಾತಿ ಅಂದರೆ ಇಷ್ಟೇ ಸೈಜ್ ಬರುತ್ತೆ. ಇದು ಮರಿಯಲ್ಲ, ಅಡಲ್ಟ್. ಇದು ಇಷ್ಟೇ ಮ್ಯಾಕ್ಸಿಮಮ್ ಸೈಜ್ ಬರುತ್ತೆ. ಇದನ್ನ ಆಫ್ರಿಕನ್ ಬಾಲ್ ಪೈಥಾನ್ ಅಂತ ಹೇಳ್ತೀವಿ. ಬಾಲ್ ಪೈಥಾನ್ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಅವ್ರು ಮಲ್ಕೋಬೇಕಾದ್ರೆ, ವಿಶ್ರಾಂತಿ ಮಾಡಬೇಕಾದ್ರೆ ಅವ್ರ ತಲೆಭಾಗನ ಮಧ್ಯದಲ್ಲಿಟ್ಟು ಬಾಲ್ ಥರ ಸಿಕ್ಕೊಂಡ್ಬಿಡ್ತಾರೆ. ಅದರಿಂದ ಬಾಲ್ ಪೈಥಾನ್ ಇಷ್ಟೇ ಸೈಜ್ ಬರುತ್ತಿದ್ದು 3 ಇಂದ 4 ಅಡಿ ಮ್ಯಾಕ್ಸಿಮಮ್ ಸೈಜ್ ಬರುತ್ತೆ. ನಮ್ಮ ದೇಶದಲ್ಲಿ ಒಂದೇ ಒಂದು ಜಾತಿ ಹೆಬ್ಬಾವ್ ಇದೆ. ಯಾವುದಂತ ಐಡಿಯಾ ಇದೆಯಾ? ಸುಮಾರು ಒಂದು 16 ಇಂದ 18 ಅಡಿ ಬರುತ್ತೆ ನಮ್ಮ ದೇಶದಲ್ಲಿ ಹೆಬ್ಬಾವು. ಇಂಡಿಯನ್ ರಾಕ್ ಪೈಥಾನ್ ಅಂತೇಳಿ, ಅದನ್ನು ನಾವು ಸಾಕೊಳ್ಳೋಗಿಲ್ಲ. ಇದು ಆಫ್ರಿಕಾದಿಂದ. ನಿಮ್ಮ ಫಾರ್ಮ್ ಓಪನ್ ಮಾಡಿ, ನಾನು ಮಾತ್ರ ಇಟ್ಕೊಳ್ಳಿ. ಎರಡಕ್ಕೆ ಜಾಯಿನ್ ಮಾಡಿ ನೀವಂತೆಲ್ಲ ಇಟ್ಕೊಳ್ಳಿ. ಮ್ಯಾಂಗ್ ಬೇರೆ ಬರುತ್ತೆ. ನೀವು ಟ್ರೈ ಮಾಡ್ತೀರಾ? ಟ್ರೈ ಮಾಡಿ. ಆ್ಯಕ್ಚುಲಿ ನಿಮ್ಗೆ ನೈಸ್ ಎಕ್ಸ್ಪೀರಿಯನ್ಸ್. ನಿಮ್ಮ ಭಯ ಹೋಗೋದಕ್ಕೆ ಅಂತಾನೆ, ಅನಿಮಲ್ಸ್ ಬಗ್ಗೆ ಭಯ ಹೋಗೋದಕ್ಕೆ ಅಂದರೆ ಜಾಗ ಇರೋದು. ಕಂಪ್ಲೀಟ್ ಸೇಫ್ ಇರುತ್ತೆ ಎಲ್ಲ ಅನಿಮಲ್ಸ್. ನಿಮಗೆ ಸ್ಮೂತ್ ಇದು ಎಷ್ಟು ಇದಿದೆ ನೋಡೋದು. ಇದು ಮಿದುವುದಕ್ಕೆ ನೀವು ಜಾಯ್ನ್ ಮಾಡಿ. ನಾನು ಎರಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ನೋಡಿ. ಈ ಥರ ಇದೇ ಥರ ಇಟ್ಕೊಳ್ಳಿ. ಎರಡಕ್ಕೆ ಜಾಯ್ನ್ ಮಾಡಿ. ಇಷ್ಟು ಮಾತ್ರ ಇಡ್ತೀನಿ. ಇಲ್ಲಿ ನಾನು ಇಟ್ಕೊತೀನಿ ನೋಡಿ. ಅದಂತ ಮಾಡಲ್ಲಮ್ಮ. ಇಲ್ಲಿ ಮಾತ್ರ ಇಟ್ಕೊಳ್ಳಿ. ನನ್ನ ಕೈ ನೋಡಿ, ಇಲ್ಲಿ ಮಾತ್ರ ಇಟ್ಕೊಳ್ಳಿ. ಇನ್ನೊಂದು ಹಾವು ತಗೊಂಡ್ಬರ್ತೀನಿ. ಇಲ್ಲೇ ಇರುತ್ತೆ. ಇದನ್ನ ವೈಟ್ ಲಿಪ್ ಪೈಥಾನ್, ಬಿಳಿ ತುಟಿ ಇರೋಂಥ ಹೆಬ್ಬಾವು. ಅವ್ರಿಗೆ ಮುಖದ ಹತ್ರ ನಿಮ್ಗೆ ಬಿಳಿ ಕಲರ್ ಮಾರ್ಕ್ ಕಾಣಿಸ್ತಿದ್ಯಾ? ಇದು ಅವ್ರಿಗೆ ವೈಲ್ಡ್ ಅಲ್ಲಿ, ಕಾಡಲ್ಲಿ ಯಾವ ತರ ಮಿಮಿಕ್ ಮಾಡುತ್ತೆ ಅಂದ್ರೆ, ಶಾರ್ಪ್ ಆಗಿರೋ ಹಲ್ಗಳ ತರ, ತುಂಬಾ ಶಾರ್ಪ್ ಆಗಿರೋ ಹಲ್ಗಳಿರುತ್ತೆ ಅಂತೇಳಿ ಬೇರೆ ಪ್ರಾಣಿಗಳು ಅನ್ಕೊಳ್ಳುತ್ತೆ. ನಮ್ಗೆ ಡೇಂಜರ್ ಇರ್ಬೋದು, ಕಚ್ಬೋದು, ಅದು ಸ್ಟ್ರಾಂಗ್ ಆಗಿ ಬೈಕಿಂಗ್ ಫೋರ್ಸ್ ಇರುತ್ತೆ ಅಂತೇಳಿ ಎದುರ್ಕೊಳ್ಳುತ್ತೆ. ಆ ಪೈನ್ ಬಂದು ಆ ಥರ ಇರೋದ್ರಿಂದ, ಮಾರ್ಕ್ ಹತ್ರ ಇರೋದ್ರಿಂದ ವೈಟ್ ಲಿಪ್ ಪೈಥಾನ್. ಇದು ಸುಮಾರು ಒಂದು 10 ರಿಂದ 11 ಅಡಿ ಬರುತ್ತೆ ಲೆಂತು. ಈಗ ಒಂದು 5.5 ಇಂದ 6 ಅಡಿ ಇದೆ. ಇದು ಕೂಡ ನಾನು ಆಗ್ಲೇ ಇಲ್ದಾದ್ರೆ ಎಲ್ಲ ಹೆಬ್ಬಾವು ಕೂಡ ನಾನ್ ವೆನಮ್ ಇರ್ತಾರೆ. ಯಾವುದೇ ಹೆಬ್ಬಾವುಗಳಿಗೆ ವಿಷಯ ಇರೋದಿಲ್ಲ. ಅವ್ರ ಮಜಲ್ಸ್ಗಳನ್ನ ಯೂಸ್ ಮಾಡಿ ಸಾಯಿಸ್ತಾರೆ ಕಾಣಿಸ್ತಾರೆ. ಇಟ್ಕೊಂಬೇಕು ಸೇಮು. ಮತ್ತೆ ಅವ್ರ ಕಲರ್ ಅಬ್ಸರ್ವ್ ಮಾಡಿ. ಅವ್ರ ಬಣ್ಣ ಏನಿದೆ, ಅವರ ದೇಹದ ಮೇಲೆ ಏನಾದರೂ ಬಿಸಿಲು ಬಿದ್ದರೆ ಹೊಳಿಯುತ್ತೆ. ಇದು ಶೈನ್ ಆಗುತ್ತೆ, ಹೊಳಿಯುತ್ತೆ. ಹೊಡೆದಾಗ ಏನಾಗುತ್ತೆ, ಪಕ್ಷಿಗಳೇನಂತ ಫುಲ್ ಆಗುತ್ತೆ. ಯಾವುದೋ ಹಣ್ಣು ಇರ್ಬೋದು ಅಂತೇಳಿ ಹತ್ರ ಬರುತ್ತೆ ಹೊಡೆದಾಗ. ಆ ಪಕ್ಷಿಗಳನ್ನ ಅದೇ ಇಟ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಪೈಥಾನ್ ಥರ ಮೊದಲೇ ಇಲ್ಲಿ ಮಾತ್ರ ಇಟ್ಕೊಳ್ಳಿ. ನಾನು ಇಲ್ಲಿ ಇಟ್ಕೋತೀನಿ ನೋಡಿ. ಫೇಸ್ ನನ್ನ ಹತ್ರ ಇದೆ, ತೊಗೊಂಡ್ಬರಿ. ನಾನೀಗೊಂದು ಹಾವು ಹಿಡ್ಕೊಂಡಿದ್ದೀನಿ. ನಾನು ಗುರ್ತಾಗ್ಬಿಡೋದು ಆಮೇಲೆ ಶಾರ್ಪ್. ಏನಾಗುತ್ತೆ ಅವ್ರಿಗೆಲ್ಲ ಸ್ಕೇಲ್ಸ್ ಇರುತ್ತೆ. ಸ್ಕೇಲ್ಸ್ ಇರುತ್ತೆ. ಬಿಟ್ರೆ ಆಮೇಲೆ ನನ್ನ ಕೈ ಇಲ್ಲಿ ಮೂವ್ ಮಾಡಿ ಸ್ವಲ್ಪ ಕೈನ. ಸರ್ ಇದು ಇಂಡೋನೇಷ್ಯಾ. ಮೊದಲು ನೀವು ಮುಟ್ಟಿದ್ದು ಆಫ್ರಿಕಾ ದೇಶ, ಇದು ಇಂಡೋನೇಷ್ಯಾ ದೇಶ. ಆ ಟೈಮಲ್ಲಿ ಅವ್ರನ್ನ ಮುಚ್ಚವಾಗಿಲ್ಲ ನಾವು. ಅದು ತೊಂದರೆ ಆಗುತ್ತೆ ಅವರಿಗೆ. ಆ ಟೈಮಲ್ಲಿ ಹೊರಗಡೆ ಟೈಮಲ್ಲಿ ಮುಚ್ಚವಾಗಿಲ್ಲ. ಮತ್ತೆ ಊಟ ಮಾಡಿದ ಟೈಮಲ್ಲಿ ಮುಚ್ಚವಾಗಿಲ್ಲ. ತೊಂದರೆ ಆಗುತ್ತೆ. ನಾವು ಹೇಗೆ ಊಟ ಮಾಡ್ಬೇಕಾದ್ರೆ ಇದು ಇಂಗ್ಲಿಷಲ್ಲಿ ಬಿಯರ್ಡೆಡ್ ಡ್ರ್ಯಾಗನ್ ಅಂತೇಳಿ, ಕನ್ನಡದಲ್ಲಿ ಗಡ್ಡದಾಲಿ. ಗಡ್ಡದಾಲಿ ಯಾಕೆಂದ್ರೆ ಅವ್ರ ಈ ಗಂಟ್ಲು ಭಾಗ ಏನಿದೆ, ಬೇರೆ ಪ್ರಾಣಿಗಳಿಗೆ ಎದುರಿಸ್ಬೇಕಂದ್ರೆ ಬಲೂನ್ ತರ ದಪ್ಪ ಮಾಡ್ತಾರೆ, ನೋಡೋದಕ್ಕೆ ಗಡ್ಡದ ತರ ಕಾಣುತ್ತೆ. ಡ್ರ್ಯಾಗನ್ ಅಂತ ಇಂಗ್ಲೀಷಲ್ಲಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅವ್ರಿಗೆ ಮುಳ್ಳಿರೋದಿಲ್ಲ. ಆದರೆ ಮುಳ್ಳು ಯಾವುದು ಶಾರ್ಪ್ ಇರೋದಿಲ್ಲ, ತುಂಬ ಚುಚ್ಚೋದಿಲ್ಲ. ಇದು ಸಾಫ್ಟ್ ಆಗಿರುತ್ತೆ ಚರ್ಮದ ಥರ. ಬೇರೆ ಪ್ರಾಣಿಗಳಿಗೆ ಎದುರಿಸೋಕ್ಕೋಸ್ಕರ ಈ ಥರ ಇಟ್ಕೊಂಡಿದೆ, ಪ್ರೊಟೆಕ್ಷನ್ಗೋಸ್ಕರ. ಬೇರೆ ಪ್ರಾಣಿಗಳು ನೋಡಿದ್ರೆ ಏನು ಅನ್ಕೊಳ್ಳುತ್ತೆ, ಅವ್ರಿಗೆ ಮುಳ್ಳಿದೆ ತುಂಬ, ನಾವು ಅವ್ರನ್ನ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ಅವರೇ ನಮಗೆ ತೊಂದರೆ ಮಾಡ್ಬೋದು ಅಂತೇಳಿ ಹೆದರ್ಕೊಳ್ಳೋದು. ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಒಂದು ಮರುಭೂಮಿ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅದರಿಂದ ಅವ್ರ ಬಣ್ಣ ನೋಡಿ ಊಟ ಮಾಡಿದ್ರೆ ಮುಳ್ಳು ಚುಚ್ಚುತ್ತೆ ನಿಮಗೆ. ಸೀದಾ ಮಾತ್ರ ಹಿಂಗೆ ಮಾಡಿ, ಹಿಂಗೆ ನೀವು ಮುಗ್ತೀರಾ. ಒಂದ್ ಕೈಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಬೇಕಾದ್ರೆ ಶೂಟ್ ಮಾಡ್ತೇವೆ ವಿಡಿಯೋ, ಪರವಾಗಿಲ್ಲ ಬಿಡು. ಏಯ್ ಏಯ್ ನಾರ್ಮಲ್ ಹೊಂದಿಕೊಂಡ್ರೆ ಜಸ್ಟ್ ಇಲ್ಲಿರೋ ಎಲ್ಲ ಪ್ರಾಣಿಗಳು ನಿಮ್ಗೆ ಕಂಪ್ಲೀಟ್ ಸೇಫ್ ಇರುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಷ್ಟೇ.
ನಿಮ್ಗೆ ಪ್ರಾಣಿ ಮೇಲೆ ಏನ್ ಭಯ ಹೋಗ್ಸೋದಕ್ಕೆ ಇದೊಂದು ಜಾಗ. ಐ ನೀವು ಕೂತ್ರ ಮ್ಯಾಮ್, ಇಲ್ಲ ಇಲ್ಲ. ನೀವು ಕೂತಿಲ್ಲ. ಇದು ಆಕ್ಚುಲಿ ಇದೆಲ್ಲ ಒಂದು ಇಲ್ಲಿರೋ ಎಲ್ಲಾ ಪ್ರಾಣಿಗಳಿಗೆ ಕನ್ನಡದಲ್ಲಿ ಆಮೆ ಅಂತಾನೆ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ಹೆಸರಿದೆ. ಟರ್ಟಲ್, ಟಾರ್ಟಾಯ್ಸ್ ಇದೆಲ್ಲ ಬರುತ್ತೆ. ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಈ ಟರ್ಟಲ್ಸ್ ಎಲ್ಲ ನೀರಲ್ಲಿರುತ್ತೆ. ಟರ್ಟಲ್ಸ್ಗೆ ಸ್ಲಿಪ್ಪರ್ಸ್ ತರ ಮೀನಿನ ರೆಕ್ಕೆ ತರ ಕಾಲದಲ್ಲಿ ಇರುತ್ತೆ, ಅದೆಲ್ಲ ನೀರಲ್ಲಿ ಇರ್ತಾರೆ. ನೀರಲ್ಲಿ ಆಮೆ ಬೇರೆ, ಭೂಮಿಯಲ್ಲಿ ಆಮೆ. ಭೂಮಿ ನೆಲದ ಮೇಲೆ ಇರೋ ಅಂತ ಆಮೆ ಬೇರೆ. ಈ ನೀರಲ್ಲಿರೋ ಆಮೆಗಳು ಯಾವಾಗ ಆಚೆ ಬರುತ್ತೆ ಅಂತ ಹೇಳಿದ್ರೆ ಮೊಟ್ಟೆ ಇಡ್ಬೇಕಾದ್ರೆ ಮಾತ್ರ. ಮೊಟ್ಟೆ ಇಡ್ಬೇಕಾದ್ರೆ ಆಚೆ ಬಂದು ಮಣ್ಣಲ್ಲಿ ಮೊಟ್ಟೆ ಇಟ್ಟು ಮಣ್ಣು ಮುಚ್ಚಿ ಹೋಗ್ಬಿಡುತ್ತೆ ನೀರಾದ್ರೆ. ಇದು ನೆಲದಲ್ಲಿರೋ ಅಂತ ಆಮೆ ಟಾರ್ಟಾಯ್ಸ್ ಇಂಗ್ಲೀಷಲ್ಲಿ. ಇವ್ರಿಗೆ ಕಾಲು ಅಬ್ಸರ್ವ್ ಮಾಡಿದ್ರೆ ಆನೆ ತರ ಕಾಲಿದೆ, ರೌಂಡ್ ನೆಲದ ಮೇಲೆ ನಡೆಯೋದಿಕ್ಕೆ ಅಂತೇಳಿ. ಈ ಆಮೆಗಳನ್ನ ತಗೊಂಡು ನೀರಲ್ಲಿ ಬಿಟ್ಟರೆ ಮುಳುಗ್ ಸತ್ತೋಗುತ್ತೆ. ಟಾರ್ಟಾಯ್ಸ್ಗಳು ಈ ನೆಲದಲ್ಲಿರೋ ಅಂತ ಆಮೆ ಯಾವತ್ತೂ ನೀರಲ್ಲಿ ಬದುಕೋದಿಲ್ಲ. ಯಾಕಂದ್ರೆ ಯಾವಾಗಲೂ ನೀವು ಕಂಡಿಡಿಬೇಕು ಅಂದ್ರೆ ಕಾಲು ಅಬ್ಸರ್ವ್ ಮಾಡಿ. ಸ್ಲಿಪ್ಪರ್ಸ್ ತರ ಇದ್ರೆ ನೀರಲ್ಲಿರುತ್ತೆ, ಆನೆ ತರ ಇದ್ರೆ ನೆಲದಲ್ಲಿರುತ್ತೆ. ಅದು ದೇಹದಲ್ಲಿ ಒಂದು ಭಾಗ ಇದೆ ಶೆಲ್ ಅವ್ರಿಗೆ. ಅವರು ಪೋಸ್ ಕೊಡ್ತಾ ಇದ್ದಾರೆ ನೋಡಿ. ಹಾಯ್ ಹೇಳ್ದೆ. ಸೊಪ್ಪು ಹಾಕ್ತೀರಾ? ಎಂತ ಸೊಪ್ಪು ಅದು? ಸರ್ ಇವರೆಲ್ಲ ಸಸ್ಯಾಹಾರಿ ಪ್ರಾಣಿಗಳು. ಸೊಪ್ಪು ನಮ್ಮಲ್ಲಿ ಏನು ಕಾಡಲ್ಲಿ ಏನೇನು ಸೊಪ್ಪುಗಳು ಸಿಗುತ್ತೆ ಇದೆಲ್ಲ ಬಂದು ಹಾಕ್ತೀವಿ. ಅದ್ರ ಜೊತೆಗೆ ಹುಲ್ಲು, ಗರಿಕೆ ಹುಲ್ಲು, ಮತ್ತೆ ಹಣ್ಣು. ಇದು ನಮ್ಮ ದೇಶದ ಉಡ ಅಲ್ಲ, ನಮ್ಮ ದೇಶದ ಉಡ ಇನ್ನೂ ಉದ್ದ ಬರುತ್ತೆ, ಒಂದು 6 ಅಡಿ ಬರುತ್ತೆ. ಮತ್ತೆ ಕಲರಲ್ಲೂ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಆಫ್ರಿಕಾ ದೇಶದ ಉಡ. ಆಫ್ರಿಕಾದಲ್ಲಿ ತುಂಬಾ ಪ್ರಾಣಿಗಳು ನಿಮಗೆ ಅದೆಲ್ಲ ಗ್ರಾಸ್ ಲ್ಯಾಂಡ್ಗಳು, ಮರುಭೂಮಿ ಜಾಸ್ತಿ ಇರೋದ್ರಿಂದ ಇಲ್ಲಿ ನೋಡೋವಂಥ ಎಲ್ಲಾ ಪ್ರಾಣಿಗಳು ಬಂದು ಜಾಸ್ತಿ ಆಫ್ರಿಕಾ, ಆಸ್ಟ್ರೇಲಿಯಾ, ಸೌತ್ ಅಮೆರಿಕಾ ಜೊತೆ ನೇಟಿವ್ ಅಷ್ಟೇ. ಇದೆಲ್ಲ ಹುಟ್ಟಿರೋ ಇದು ಅಲ್ಲಿಂದನೇ ತಂದಿರೋದಲ್ಲ. ಅವರ ಮೂಲ ವಾಸಸ್ಥಳ ಬಂದು ಆ ಜಾಗ. ಅದು ಬಿಟ್ರೆ ಇದೆಲ್ಲ ಹುಟ್ಟಿರೋದು ನಮ್ಮ ಇಂಡಿಯಾದಲ್ಲಿ. ಇದು ಇಂಗ್ಲಿಷ್ ಅಲ್ಲಿ ಮಾನಿಟರ್ ಲಿಜರ್ಡ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇವ್ರಿಗೆ ದೂರದಲ್ಲಿರೋ ಪ್ರಾಣಿಗಳನ್ನ, ಅವ್ರ ಸುತ್ತಮುತ್ತ ಇರೋದು ಏನಾದ್ರು ನಾವು ನೋಡ್ಬೇಕು ಅಂತ ಹೇಳಿದ್ರೆ, ದೂರದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ, ಎಲ್ಲ ಉಡಗಳು ಬಂದು ಮಾಂಸಾಹಾರಿ ಪ್ರಾಣಿಗಳೇ. ಸಣ್ಣ ಸಣ್ಣ ಪ್ರಾಣಿಗಳನ್ನ, ಇಲಿಗಳನ್ನ, ಹುಳಗಳನ್ನ ತಿಂತಾರೆ. ಪ್ರಾಣಿ ಮೊಟ್ಟೆಗಳನ್ನ ಕೂಡ ತಿಂತಾರೆ. ನಿಧಾನಕ್ಕೆ ಚಿತ್ರ ಮುಟ್ಬೋದು ನೀವು. ನಿಮ್ಗೆ ಆಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಬರೀ ಹಾವು ಮಾತ್ರ ಪೊರೆ ಬಿಡೋದಿಲ್ಲ, ಎಲ್ಲಾ ಸರೀಸೃಪಗಳು ಕೂಡ ಪೊರೆ ಬಿಡುತ್ತೆ. ಇವರು ಪೊರೆ ಬಿಡ್ತಾ ಇದ್ದಾರೆ ನೋಡಿ. ಸ್ಲೋ ಟಚ್ ಮಾಡಿ. ಮತ್ತೆ ಅವ್ರ ನಾಲ್ಗೆ ಅಬ್ಸರ್ವ್ ಮಾಡಿ, ಹಾವುಗಳ ತರನೇ ಇರುತ್ತೆ ನಾಲ್ಗೆ. ಏನ್ ಯಾವಾಗ್ಲೂ ಆಚೆ ಆಗ್ತಾ ಇರ್ತಾರೆ ಅಂತ ಹೇಳಿದ್ರೆ ಅವರ ಸುತ್ತಮುತ್ತ ಆಹಾರ ಇರ್ಬೋದು ಅಥವಾ ಬೇರೆ ಯಾವ ಪ್ರಾಣಿಗಳಿರ್ಬೋದು, ಅದನ್ನ ಸೆನ್ಸ್ ಮಾಡೋದೇ ಅವ್ರ ನಾಲ್ಗೆ ಇಲ್ಲ. ಇವ್ರ ಹೆಸರು ಕೋಕೋ ಅಂತೇಳಿ. ಮಕಾವ್ ನೋಡ್ದು ಮತ್ತೆ ಎಕ್ಲೆಟಸ್ ಪ್ಯಾರೆಟ್ ನೋಡ್ದು. ಇದು ಅಂಬ್ರೆಲಾ ಕಾಕಟು ಫ್ಯಾಮಿಲಿಗೆ ಬರುತ್ತೆ. ಇದು ಕೂಡ ಇಂಡೋನೇಷಿಯನ್ ಬರ್ಡ್. ಅಂಬ್ರೆಲಾ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇವ್ರಿಗೆ ತುಂಬಾ ಖುಷಿ ಆಯ್ತು, ಎಕ್ಸೈಟ್ಮೆಂಟ್ ಆಗ್ತಿದೆ, ಹ್ಯಾಪಿ ಮೂಮೆಂಟ್ ಬೆಳೆದಿದ್ದಾರೆ ಅಂದ್ರೆ ಅವ್ರ ತಲೆ ಮೇಲೆ ಫೆದರ್ ಬಂದು ಅಂಬ್ರೆಲಾ ತರ ಓಪನ್ ಆಗುತ್ತೆ. ಕೋಕೋ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ಓಪನ್ ಮಾಡ್ತಾ ಇದ್ದಾರೆ. ಖುಷಿ ಆದ್ರೆ ಹಂಗೆ ಮಾಡ್ತಿದ್ರು. ಹೆಂಗೆ ಮಾಡ್ತೀವಿ ದೊಡ್ಡ ಆಗ್ತದೆ ತಲೆದು. ಈ ಜಾತಿ ಪಕ್ಷಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇವ್ರಿಗೆಲ್ಲ ಮ್ಯೂಸಿಕ್. ಕೋಕೋ ಫ್ರೆಂಡ್ಸ್, ಗುಡ್ ಬಾಯ್. ಹಾಯ್ ಕೋಕೋ. ಹಾಯ್ ಹಾಯ್. ಒಂದ್ ಕೈ ಮುಂದೆ ಮಾಡಿ. ಹಾಯ್ ಹೇಳ್ತದೆ. Be there. You wanna do dance again? ಆಕ್ಚುಲಿ ಒಂದ್ಸಲ ನಾನು ಇಟ್ಕೊಂಡೆ ಬಿಡೋದಿಲ್ಲ ಅವ್ನು. ಎಲ್ಲಾರು ಬಿಟ್ಟು ಹೋಗ್ತೀನಿ ಅಂತೇಳಿ. ಬೀದೆ ಆಕ್ಚುಲಿ ಪಕ್ಷಿಗಳಿಗೆ ಅವ್ರ ದೇಹ ಮುಟ್ಟಿಸ್ಕೊಳ್ಳೋದಕ್ಕಿಂತ ಈಗ ತಲೆ ಹತ್ರ ಮುಟ್ಟಿಸ್ಕೊಳ್ಳೋದು ತುಂಬಾ ಇಷ್ಟ. ಹೆಡ್ ಸ್ಕ್ರಾಚ್ ಮಾಡ್ತೀವಲ್ಲ, ಅದು ತುಂಬಾ ಇಷ್ಟ. ಯಾಕಂದ್ರೆ ಅವ್ರ ಬೀಕಿಂದ ಎಲ್ಲಾ ಕಡೆ ಅವರು ಮಸಾಜ್ ಮಾಡ್ಕೊಂಡು ಸ್ಕ್ರಾಚ್ ಮಾಡ್ಕೊಂಡು ತಲೆ ಭಾಗ ಮುಟ್ಟಕ್ಕಾಗೋದಿಲ್ಲ. ಅದರಿಂದ ಈ ಹೆಡ್ ಸ್ಕ್ರಾಚ್ ಬಂದು ತುಂಬಾ ಇಷ್ಟಪಡ್ತಾರೆ. ಇವ್ರಿಗೆ ಈ ತರ ಇರುತ್ತೆ.
ಇದು ಚೈನಾ ದೇಶದ ಆಮೆ. ಅಲ್ಲಿ ಶೆಲ್ ನೋಡೋದು ನೀವು ತುಂಬಾ ಗಟ್ಟಿ ಇತ್ತಲ್ಲ, ಇವರಿಗೆ ನಮ್ಮ ಚರ್ಮದ ತರ ಸಾಫ್ಟ್ ಇರುತ್ತೆ. ಅದರಿಂದ ಅವ್ರಿಗೆ ಹೆಸರಲ್ಲೇ ಏನೋ ಇದೆ, ಸಾಫ್ಟ್ ಶೆಲ್ ಟರ್ಟಲ್. ಚೈನಾ ಇಂದ ಫುಲ್ ಕಂಪ್ಲೀಟ್ ಸಾಫ್ಟ್ ಇರುತ್ತೆ. ಇವ್ರನ್ನ ಟೆರಾಪಿನ್ ಅಂತ ಹೇಳ್ತೀವಿ. ಈ ಪ್ರಾಣಿಗಳ ಬಗ್ಗೆ ತುಂಬಾ ಮಾಹಿತಿ ಇದೆ, ಮುಂದೆ ಈ ಪ್ರಾಣಿನ ಮುಟ್ಬೋದು ನೀವು, ಅಲ್ಲಿ ನಾನು ಹೇಳ್ತೀನಿ ಇವ್ರ ಬಗ್ಗೆ. ಎಲ್ಲ ಆರಾಮ ಮನೆ ಕಾಡುಮಾನ ಬರ್ತವೆ, ಬೆಕ್ಕಿನಾಗೆ ಕೆಲವು ಮತ್ತೆ ಇದೆಲ್ಲ ತಿಂತವೆ, ಮನೆಗೆ ಬರ್ತವೆ. ಕೆಲವು ಭಾರಿ ಖುಷಿ. ಈ ಸಾಧಾವಳು ತಿಂತಾವೆ ಮೆಲ್ಮೆ. ಹೌದೌದು, ಹೆಸರಾಗಿರೋ ಅಂತ ಗರಿಕೆ ತುಂಬಾ ಕೆಲವು ಭಾರಿ ಇದು ಸ್ಟಾಕ್ ಇದ್ದು ನಾವು ಸ್ವಲ್ಪ ಪೂರ ಹಾಲು ಎಲ್ಲ ತರ ಎಲೆ ಸೊಪ್ಪುಗಳು ತುಂಬಾ ತಿನ್ನೋದಕ್ಕೆ. ಕುತ್ತಿಗೆ ತುಂಬಾ ಉದ್ದ ಇರುತ್ತೆ ಹೆಬ್ಬಾತುಗಳಿಗೆ, ಮತ್ತೆ ದೇಹದ ಸೈಜ್ ತುಂಬಾ ದಪ್ಪ ಇರುತ್ತೆ ಡಕ್ಸ್ಗಳು ಕಂಪೇರ್ ಮಾಡಿದ್ರೆ. ಮತ್ತೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ನೋಡಿ, ಈಗ ನೀರಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವರು ನೀರಲ್ಲಿ ಎಷ್ಟೇ ಸ್ನಾನ ಮಾಡಿದ್ರು ಅವರ ದೇಹ ಒದ್ದೆ ಆಗಲ್ಲ, ಮಣ್ಣಾಗೋದಿಲ್ಲ. ಜಸ್ಟ್ ನೋಡಿ, ಈಗ ತಾನೇ ಈಜಾಡ್ ಹೊರಗಡೆ ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಬಾಲ್ದ ಹತ್ರ ಒಂದು ಎಣ್ಣೆ ಗ್ರಂಥಿ. ಅಲ್ಲಿರೋ ಮರಿಗಳಿಗೆ ಎಷ್ಟು ವಯಸ್ಸಾಗಿರ್ಬೋದು ನಿಮ್ ಪ್ರಕಾರ? ಮೂಲೆಯಲ್ಲಿ ಇದೆಯಲ್ವಾ ಲೆಫ್ಟ್ ಅಲ್ಲಿ, ಒಂದು 2 ಮರಿ 3 ಮರಿಗೆ ಹಾಲು ಕುಡಿಸ್ತಾ ಇದ್ದಾರೆ. ಎಷ್ಟು ವಯಸ್ಸಾಗಿರ್ಬೋದು ಆ ಮರಿಗಳಿಗೆ? ಆ ಸೈಡ್ ಲೈಟ್ ಇಂದಕ್ಕೆ ನಮ್ಗೆ ಇಲ್ಲಿ ವಿಡಿಯೋಕ್ಕೆ ಇಲ್ಲಿ ಜಂಪ್ ಮಾಡೋದಿಲ್ಲ ಅವ್ರೀಗ, ಬೇರೆ ಏನೋ ಮಾಡ್ತಾರೆ. ನನ್ನ ಕೈಲೊಂದು ಹುಳ ಇದೆ ನೋಡಿ, ಇದನ್ನೆಲ್ಲ ನಾವೇ ಇಲ್ಲಿ ಸಾಕ್ತಿವಿ, ಬ್ರೀಡ್ ಮಾಡ್ತೀವಿ ಪ್ರಾಣಿಗಳಿಗೆ ಕೊಡೋದಕ್ಕೆ ಅಂತ ಹೇಳಿ. ಹೊರಗಡೆಯಿಂದ ಯಾವುದೇ ನಾವು ಕಾಡಲ್ಲಿರುವಂತ ಹುಳಗಳನ್ನ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಹೆಲ್ತ್ ಕಂಡೀಷನ್ ಗೊತ್ತಿಲ್ಲ ನಮಗೆ. ಕರೆಕ್ಟ್. ಇಷ್ಟು ಹುಳ ನೋಡಿ, ನೀರ್ನ ಶೂಟ್ ಮಾಡಿ ನೀರು ಆರ್ಚರ್ ಫಿಶ್ ನೆನ್ಪು ಮಾಡ್ಕೊಳ್ಳಿ. ಗುರಿ ನೋಡಿ, ಕರೆಕ್ಟ್. ಕಣ್ ದೃಷ್ಟಿ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು. ಸೀರಿಯಸ್ಲಿ ಇಡೋ ಗುರಿ ಮಿಸ್ ಆಗೋದಿಲ್ಲ ಅಷ್ಟು ಈಸಿಯಾಗಿ. ನಾವು ಈಗಲೇ ಕೇಳ್ತೀವಿ. ಬಾಯಲ್ಲಿ ನೀರು ತಗೊಳುತ್ತೆ. ಒಂದು ಆಮೆ ತೋರಿಸಿ ಮುಂದೆ ನಾವು ಇಂಟ್ರಾಕ್ಟ್ ಮಾಡ್ತೀವಿ ಇದ್ರ ಜೊತೆ ಅಂತ ಹೇಳಿದ್ರಲ್ಲ, ಇದೇ ಪ್ರಾಣಿ ಇದು. ಟರ್ಟಲ್ಸ್ ಅಂತ ಹೇಳಿ ಹೊರಗಡೆ ನಾನು ತೋರಿಸ್ತೆ, ವೈಟ್ ಕಲರ್ ಅಥವಾ ಯೆಲ್ಲೋ ಕಲರ್, ಅದು ನೀರಲ್ಲಿ ಇರುತ್ತೆ ಅಂತ ಹೇಳಿ. ಅವ್ರಿಗೆ ಫ್ಲಿಪ್ಪರ್ಸ್ ತರ ಇರುತ್ತೆ, ಮೀನಿನ ರೆಕ್ಕೆ ತರ. ಟಾರ್ಟೈಸ್ ನೋಡ್ಬೋದು, ದೊಡ್ಡ ಟಾರ್ಟೈಸು ನೆಲದಲ್ಲಿ ಇರುತ್ತೆ. ಇವ್ರಿಗೆ ನೀವು ಕಾಲು ಅಬ್ಸರ್ವ್ ಮಾಡಿದ್ರೆ, ಈ ಬಾತ್ಕೋಳಿಗೆ ನೋಡ್ದಲ್ಲ ನಾವು, ಮಧ್ಯದಲ್ಲಿ ಚರ್ಮನೇ ಇರುತ್ತೆ, ಇಲ್ಲಿ ಉಗುರು ಇರುತ್ತೆ. ವೆಬ್ ಫೀಟ್ ಅಂತ ಹೇಳ್ತೀವಿ ಇದನ್ನ. ಈ ಆಮೆಗಳಿಗೆ ಆ ಇರೋದಿಲ್ಲ, ನೀರಲ್ಲಿ ಇರುತ್ತೆ, ನೆಲದಲ್ಲಿ ಇರುತ್ತೆ. 50-50. ಯಾವುದೇ ಆಮೆಗಳನ್ನ ನಾವು ನೋಡಿದ್ರು ಫಸ್ಟ್ ಕಾಲು ನೋಡ್ಬೇಕು ನಾವು ಎಲ್ಲಿರುತ್ತೆ ಅಂತ. ಒಂದು ಡ್ರೈ ಅಲ್ಲಿ ಒಂದು ಇದರಲ್ಲಿ ಎರಡರಲ್ಲಿ ಎರಡು ಕಡೆ. ಟೆರಾಪಿನ್ ಅಂತೇಳಿ ಅವರ ಜಾತಿ ಹೆಸರು, ಟೆರಾಪಿನ್. ಕನ್ಫ್ಯೂಸ್ ಆಗ್ಬಿಡಿ, ಟಾರ್ಟೈಸ್ ಕೂಡ ಟರ್ಟಲ್ ಫ್ಯಾಮಿಲಿನೇ, ಟೆರಾಪಿನ್ ಕೂಡ ಟರ್ಟಲ್ ಫ್ಯಾಮಿಲಿನೇ, ಬೇರೆ ಬೇರೆ ಜಾತಿ ಅಷ್ಟೇ. ಎಲ್ಲ ಟರ್ಟಲ್ ಫ್ಯಾಮಿಲಿಗೆ ಬರುತ್ತೆ. ಈ ಟೆರಾಪಿನ್ ಎಲ್ಲ ಬಂದು ಸುಮಾರು ಒಂದು 35 ವರ್ಷ ಬರ್ತದೆ ಅಷ್ಟೇ. ಬೈಟ್ ಮಾಡಿದ್ರೆ ನಿಮ್ಮ ಫಿಂಗರ್ ಕಟ್ ಮಾಡುತ್ತೆ, ನಿಮ್ಮ ಬೆಳ್ಳ ಕಟ್ ಮಾಡೋ ಅಷ್ಟು ಕೆಪಾಬಿಲಿಟಿ ಇದೆ ಅವ್ರಿಗೆ. ಓಕೆ, ಇವನು ನಮ್ಮ ಇಲ್ಲಿರೋಂಥ ಟೀಮಲ್ಲಿ ಸೀನಿಯರ್. ಇವನು ಇದು ಬಂದಿರೋದು ಹೊರಗಡೆ, ವಿಷ್ಣು ಅಂತ ಅವನ ಹೆಸರು. ಸುಮಾರು ಒಂದು 16-17 ವರ್ಷ ಆಗಿದೆ. ಒಳಗಡೆ ಸುಮಾರು 40-46 ಆಮೆ ಇದೆ. ಇವಕ್ಕೆ ಆಹಾರ ಯಾವುದು? ಇದು ಹುಳಗಳನ್ನು ತಿನ್ನುತ್ತೆ, ಸೊಪ್ಪು ಹಣ್ಣು ತರಕಾರಿಗಳನ್ನ ಎರಡು ತಗೋತೀನಿ. ಸ್ಲೋ ಆಗಿ ಮುಟ್ಬೋದು ನೀವು ಈ ತರ ಅದನ್ನ. ಮತ್ತೆ ಕಾಲು ಕೂಡ ನಿಧಾನಕ್ಕೆ ಮುಟ್ಟಿ. ಮತ್ತೆ ಈ ಆಮೆಗಳನ್ನ ಕೂಡ ನೀವು ಸಾಕೋದಕ್ಕೆ ತಗೊಂಡೋಗ್ಬೋದು. ಗಿನಿಪಿಗ್, ರ್ಯಾಬಿಟ್, ಆಮೆಗಳೆಲ್ಲ ಅಡಾಪ್ಷನ್. ಈಗ ಆಮೆಗಳೆಲ್ಲ ನಮ್ಗೆ ಅದೇ ತರ ಬಂದಿರೋದು. ಇವಾಗ ಅಕ್ವೇರಿಯಂಗಳಲ್ಲಿ ಏನ್ ಮಾಡ್ತಾರೆ, ಈ ಆಮೆಗಳೆಲ್ಲ 20 ದಿನ ಅಷ್ಟೇ. ಇವ್ರಿಗೆಲ್ಲ ಬೆಳವಣಿಗೆಗೆ 1 ವರ್ಷ ಬೇಕು. ಒಂದು 8-9 ತಿಂಗಳು 1 ವರ್ಷ ಬೇಕು ಎಲ್ಲರೂ. ಕುರಿ, ಮೇಕೆ, ಒಂದು 15-20 ದಿನ ಆಗಿದೆ ಅಷ್ಟೇ. ಹೌದು, ಅವ್ರಿಗೇನು ಹೌದು ಟಿ-ಶರ್ಟ್ ತಿನ್ನಿಸ್ತಾರೆ, ಮಾಯನ ಆಚೆ ಕರ್ಕೊಂಡು ಬಾ, ನೀನು ಬಾ, ನೀನು ಬಾ, ಬಾ ಸೌಕಾಶ್ ಬಾ, ತೊಂದರೆ ಇಲ್ಲ. ದಿವಸ ತಿಂದಲ್ಲ ಎಲ್ಲ ಕಡೆ ಎಲೆ ಬಿತ್ತಿಲ್ಲ, ಎಲೆ ತಿಂತೀನಿ. ಹಾಂ, ಅದು ಬಂತು ನೋಡು. ಮಾಯ ಅವ್ರ ಬಲಗಾಲ ಶೂ ನೋಡಿ ಸ್ವಲ್ಪ ಚಿಕ್ಕದಿದೆ, ಬೇರೆ ಕಾಲು ನೋಡಿದ್ರೆ ಅದರಿಂದ ರಿಜೆಕ್ಟ್ ಆಗೋದು.
ಬಾ ಮಾಯಾ ಮಾಯಾ ಅದಕ್ಕೆ ಮೆಚ್ತಾ ಇಲ್ಲ. ಅವ್ರಿಗೆ ಆಲ್ರೆಡಿ ಫುಡ್ ಹಾಕಿದ್ರೆ ಅದರಿಂದ ಒಳಗಡೆ ಹೋಗ್ತಾರೆ. ಆಯ್ತು ಮತ್ತೆ ಎಲ್ಲ ರೇಸ್ ರೇಸ್ ಕುದುರೆ ಎಲ್ಲ ಮಸಲ್ಸ್ ಎಲ್ಲ ತುಂಬಾ ಜಾಸ್ತಿ ಗಟ್ಟಿ ಇರುತ್ತೆ, ಅವ್ರಿಗೆ ಕಾಲು ತುಂಬಾ ಸ್ಟ್ರಾಂಗ್ ಇರುತ್ತೆ. ಇಷ್ಟೇ ಸೈಜ್ ಸಣ್ಣ ಜಾತಿ ಕುರಿ ಅಷ್ಟೇ ಇದೆ, ಇಷ್ಟೇ ಸೈಜ್ ಬರುತ್ತೆ. ಅವ್ರ ಬಗ್ಗೆ ಹೇಳಿ ಮತ್ತೆ ನಿಮ್ಗೆ ಹುಲ್ ಕೊಡ್ತೀನಿ, ಎಲ್ಲರಿಗೂ ತಿನ್ನಿಸಿ. ನೀವು ಮುಟ್ಟೋಗ್ರೆ ಮುಟ್ಬೋದು. ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ. ಒಂದು 3 ಹೆಜ್ಜೆ ಹಿಂದೆ ಇರಿ. ಇವನು ಸ್ವಲ್ಪ ಹೊಸದಾಗಿ ಬಂದಿರೋದು, ಅದರಿಂದ ಹೇಳ್ತಾ ಹೇಳ್ತಾ ಇದ್ದ. ಇನ್ನೂ ಹೈಟ್ ಆಗ್ತಾಳೆ ಅದು. ಇಗ್ವಾನಾ ಅಂತ ಹೇಳಿ ಅಲ್ಲಿ ಹೆಸರು, ಕನ್ನಡದಲ್ಲಿ ಹೆಸರಿಲ್ಲ ಅವ್ರಿಗೆ. ಇದೆಲ್ಲ ತುಂಬಾ ಬೇರೆ ಬೇರೆ ದೇಶದ ಪ್ರಾಣಿಗಳಿಗೆ ಹೆಸರಿರೋದಿಲ್ಲ ಕನ್ನಡದಲ್ಲಿ. ಇಗ್ವಾನಾ ಅಂತೇಳಿ ಕನ್ನಡದಲ್ಲಿ ಸಿಂಬಲ್ ಆಗಿರುತ್ತೆ, ಒಂದು ಹಲ್ಲಿ ಜಾತಿ ಅಷ್ಟೇ. ಗ್ರೀನ್ ಇಗ್ವಾನಾ, ಸೌತ್ ಅಮೆರಿಕಾ, ರೈನ್ ಫಾರೆಸ್ಟ್. ಅಲ್ಲಿಂದ ತುಂಬಾ ಪ್ರಾಣಿಗಳ ರೈನ್ ಫಾರೆಸ್ಟ್ ಪ್ರಾಣಿಗಳನ್ನ ನೋಡ್ಕೊಂಡ್ ಬಂದಿದ್ದೀರಾ. ಇವರು ಕೂಡ ರೈನ್ ಫಾರೆಸ್ಟು, ಜಾಸ್ತಿ ಮರದ ಮೇಲೆ ವಾಸ ಮಾಡುವಂತ ಹಳ್ಳಿ ಇದು. ಮರದ ಮೇಲೆ ವಾಸ ಮಾಡೋದ್ರಿಂದ ಪಕ್ಷಿಗಳು ಇವ್ರನ್ನ ಅಟ್ಯಾಕ್ ಮಾಡಕ್ ಬರುತ್ತೆ, ಬೇಟೆ ಆಡಕ್ ಬರುತ್ತೆ. ಹದ್ದು ಗರುಡ ದೊಡ್ಡ ಪಕ್ಷಿಗಳು ಅವ್ರನ್ನ ಎದುರಿಸೋಕ್ಕೋಸ್ಕರ ಮೈ ಮೇಲೆ ಮುಳ್ಳಿದೆ ಅವ್ರಿಗೆ. ಅದೇ ಮುಳ್ಳು ಯಾವುದು ಚುಚ್ಚೋದಿಲ್ಲ, ನೋಡೋದಕ್ಕೆ ಮಾತ್ರ ಚುಚ್ಚೋ ತರ ಕಾಣುತ್ತೆ. ಪಕ್ಷಿಗಳು ನೋಡಿದ್ರೆ ಚುಚ್ಚಬಹುದು ಅಂತೇಳಿ ಅಟ್ಯಾಕ್ ಮಾಡಕ್ ಬರೋದಿಲ್ಲ, ಬೇಟೆ ಆಡಕ್ ಬರೋದಿಲ್ಲ. ಕಲರು ಹಸಿರು ಒಳಗೆ ಗ್ರೀನ್ ಆಗಿರೋದ್ರಿಂದ ಗಿಡಗಳೆಲ್ಲ ಇವಾಗ ಪ್ಲಾಂಟ್ಸ್ ಏನಿರುತ್ತೆ ಎಲೆಗಳೆಲ್ಲ ಗ್ರೀನ್ ಆಗಿರೋದು ಅಷ್ಟು ಈಸಿಯಾಗಿ ಕಾಣಿಸ್ಕೊಳ್ಳೋದಿಲ್ಲ, ಅಷ್ಟು ಬೇಗ ಕಾಣಿಸ್ಕೊಳ್ಳೋದಿಲ್ಲ ಈ ಪ್ರಾಣಿ. ಇದು ಹೆಣ್ಣು ಪ್ರಾಣಿ, ಇದು ಒಂದು 8 ವರ್ಷ ಆಗಿದೆ. ಹೆಣ್ಣದು ಇಷ್ಟೇ ಮ್ಯಾಕ್ಸಿಮಮ್ ಸೈಜ್. ಗಂಡು ಪ್ರಾಣಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೆಳೀತೀವಿ, ಮುಂದೆ ತೋರಿಸ್ತೀನಿ ನಾನು ಅದನ್ನ. ನಿಮ್ಮ ಹತ್ರನೇ ಇದೆ. ಊಟ ಮಾಡ ಹಿಂಗೆ ಮಾಡಿ ಕುತ್ತಿಗೆಯಿಂದ ಬೆನ್ ಭಾಗ ಸ್ವಲ್ಪ ಹಾಗೆ ಮುಟ್ಟು ಮಾಡಲು ಕಡೆ ನೀ ಏನಾರು ಮಾಡಕ್ಕೆ ಅಂತ ಕೈ ಕಚ್ಚಿಬಿಟ್ರೆ ಆ ಟೈಪ್ ಇರ್ತದೆ. ಕೈ ಮೂವ್ ಮಾಡಿಬಿಡಿ ತುಂಬ. ಗಿಡ ಆಗ್ತಾವ ಅವು. ಇಲ್ಲ, ಜಾಸ್ತಿ ಮರುಭೂಮಿಲಿ ಜಾಸ್ತಿ. ಮಕ್ಕ ಮಜಾ ಇದ್ದಲ್ಲ, ಉದ್ದಕ್ಕಿದೆ ಚೂಪ ಇದ್ದು ಮುಖ. ಅಶೋಕ್ ಅಂತೇಳಿ ನಿಮ್ಮ ಒಪಿನಿಯನ್ ಏನಿದೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಗೂಗಲ್ ರಿವ್ಯೂನಲ್ಲಿ ಶೇರ್ ಮಾಡ್ಕೊಳ್ಳಿ. ಪ್ರಾಣಿದಿ ಪೆಟ್ ಸ್ಯಾಂಚುರಿ ಅಂತ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ, ಅಲ್ಲಿ ನನ್ನ ನೇಮ್ ಮೆನ್ಷನ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ, ಅದು ನನಗೆ ಹೆಲ್ಪ್ ಆಗುತ್ತೆ. ಅದಷ್ಟು ನಿಮ್ಮ ಫ್ಯಾಮಿಲೀಸ್ಗೆ ಮಕ್ಕಳುಗಳಿಗೆ ಇದು ಮಾಡಿ ಅವರು ಬರೋದಕ್ಕೆ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ.